DDP ಸಾಹೇಬ್ರ ಹತ್ರ ಮಾಡ್ಕೊಳ್ಳಿ, ನನಗೂ ಕೊಟ್ಟರೆ ನಾನು ಸಹ ನನ್ನ ಮುಖಾಂತರ ಕಳಿಸ್ತೀನಿ. ಅವ್ರಿಗೆ ಟ್ರ್ಯಾಕ್ ಕೊಡೋಣ ಸರ್. ಬಟ್ ಇಮ್ಮಿಡಿಯೇಟ್ ಆಗಿ ನೀವು 6 to 8 ಮಾತ್ರ ಹಾಕ್ಲೇಬೇಕು. 1 ರಿಂದ 5 ಮಾತ್ರ ಅದು ಪೆಂಡಿಂಗ್ ಇಟ್ಕೊಂಡು ಬಟ್ 6 ರಿಂದ 8 ನೀವು ಹಾಕ್ಲೇಬೇಕು. ಮಂಚೇನಹಳ್ಳಿಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ದಾನಿಗಳು ನೀಡಿರುವ ಸ್ಥಳದಲ್ಲಿ ಸರ್ಕಾರಿ ಶಾಲೆಗೆಂದು ನಿರ್ಮಿಸಿರುವ ಕಟ್ಟಡದಲ್ಲಿ ಅನುಮತಿ ಇಲ್ಲದೆ ನಂದನಾ ಶಾಲೆ ಎಂಬ ಖಾಸಗಿ ಶಾಲೆ ನಡೆಸುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಅಲ್ಲದೆ 2022 ಮತ್ತು 2023ರಿಂದ ಈ ಶಾಲೆಯ ನವೀಕರಣ ಸಹ ಆಗಿಲ್ಲ ಎಂದು ತಿಳಿದು ಬಂದಿದೆ. ಇನ್ನು ಈ ಶಾಲೆಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ನಂದನಾ ಶಾಲೆಯನ್ನ ಮುಚ್ಚಲು ಮಾನ್ಯ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಚಿಕ್ಕಬಳ್ಳಾಪುರ ಅವರು ಆದೇಶ ಮಾಡಿದ್ದು, ಸದರಿ ಶಾಲೆಯವರು ಪೋಷಕರಿಗೆ ಸುಳ್ಳು ಮಾಹಿತಿಯನ್ನ ನೀಡಿ ದಾಖಲು ಮಾಡುತ್ತಿರುವುದು ಕಂಡು ಬಂದಿರುತ್ತದೆ. ದಯವಿಟ್ಟು ಪೋಷಕರು ಇದನ್ನ ಗಂಭೀರವಾಗಿ ಪರಿಗಣಿಸಿ ತಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ತಮ್ಮ ಮಕ್ಕಳನ್ನ ಸದರಿ ಶಾಲೆಗೆ ದಾಖಲು ಮಾಡದಂತೆ ಕೋರಿದೆ ಎಂಬ ಮಾಹಿತಿಯನ್ನ ಹರಿಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಈ ಸಂಬಂಧ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ನಂದನಾ ಶಾಲೆ ಬಗ್ಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು ಆದೇಶು ಎಲ್ಲ ಓಡಾಡ್ತಾ ಇದೆ. ಇದು ಅಧಿಕೃತವಾಗಿ ನಮ್ಮ ಆಫೀಸ್ಗೆ ಬಂದಿಲ್ಲ. ನಮ್ಮ ಉಪನಿರ್ದೇಶಕರ ಸಹಿ ಇರ್ತಕ್ಕಂಥ ಆದೇಶವನ್ನು ನಾವು ನೋಡ್ತಾ ಇದ್ದೇವೆ. ಈಗ DDP ಸಾಹೇಬ್ರ ಹತ್ರ ಮಾತನಾಡಿದ್ವಿ, ಅದನ್ನು ಒಂದು ಟೀಮ್ ಮಾಡಿ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರೆ ಇವರು ಸಹ ಅಲ್ಲೇ ಹೋಗ್ತಾ ಇದ್ದೀವಿ. ಮಾತಾಡಿದ್ರೆ ಡಿಸಿಷನ್ ತಗೊಳ್ತೀವಿ. ಈ ಹಿಂದೆ DDP ಅವರು 68 ಕ್ಲೋಸಿಂಗ್ ಆರ್ಡರ್ನ ಮಾಡಿದ್ದಾರೆ. ಅದನ್ನು ಈ ಮೇಲ್ನಿರ್ಮಾಣಕ್ಕೂ ಸಹ ಸ್ಟೇ ಆರ್ಡರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ DDP ಅವರು ಕ್ಲೋಸಿಂಗ್ ಆರ್ಡರ್ ಆಗಿತ್ತು, ಅದರ ಪ್ರಕಾರ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಕೇಳಿದ್ರು. ನೀವು ನಿರ್ದೇಶನ ಕೊಟ್ಟಿದ್ದೀರಾ ಸರ್? ಇನ್ನು ವಕೀಲ ಮಾತನಾಡಿ, ನಂದನಾ ಶಾಲೆ ಅಕ್ರಮವಾಗಿ ಮಾನ್ಯತೆ ಇಲ್ಲದೆ ನಡೆಸುತ್ತಿದ್ದಾರೆ. ಇದ್ದ ಅಧಿಕಾರಿಗಳು ಗಮನ ಹರಿಸಿ ಮಾನ್ಯತೆ ಇದ್ದು ಶಾಲೆ ನಡೆಸುತ್ತಾರಾ ಇಲ್ಲವಾ ಎಂಬುದನ್ನು ತನಿಖೆ ನಡೆಸಬೇಕಾಗಿದೆ. ದಾನಿಗಳು ಕೊಟ್ಟಿರುವ ಸ್ಥಳದಲ್ಲಿ ಖಾಸಗಿಯವರು ಶಾಲೆ ಮೂಲಕ ಅಕ್ರಮವಾಗಿ ಹಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಮಂಚೇನಹಳ್ಳಿಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಅನೇಕ ದಾನಿಗಳಿಂದ ಕೂಡಿರತಕ್ಕಂಥ ಒಂದು ಶಾಲೆ ಇದು. ಈ ಶಾಲೆಯಲ್ಲಿ ಓದಂತ ಹಳೆಯ ವಿದ್ಯಾರ್ಥಿಗಳು ನಾವು ಈ ದಾನಿಗಳು ನೀಡಿರುವಂಥ ಸ್ಥಳದಲ್ಲಿ ಮತ್ತು ಕಟ್ಟಡಗಳಲ್ಲಿ ಕಾನೂನು ಬಾಹಿರವಾಗಿ ಒಂದು ನಂದನಾ ಪ್ರಾಥಮಿಕ ಶಾಲೆ ಎಂದು ತೆರೆದಿದ್ದು, ಅದರ ಬಗ್ಗೆ ಒಂದು ಕಾನೂನು ರೀತಿಯಂತ ಹೋರಾಟ ಮಾಡಿ ಈ ಕ್ಷೇತ್ರದ DDP ರವರು ಮತ್ತು BEO ರವರು ಈ ಶಾಲೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಆ ಮಾನ್ಯತೆ ಪಡೆದುಕೊಂಡಿರುವುದಾಗಿ ದೂರು ನೀಡಿದ್ದು, ಈ ಮಾನ್ಯತೆಯನ್ನು ರದ್ದು ಮಾಡಿ 2 ವರ್ಷಗಳಾದರೂ ಸಹ ಈ ಶಾಲೆಯನ್ನು ಎಂದಿನಂತೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಮಾಡುತ್ತಿರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಸರ್ಕಾರಕ್ಕೆ ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶೈಕ್ಷಣಿಕ ಸಂಬಂಧಪಟ್ಟಂತ ಅಧಿಕಾರಿಗಳೇ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಶಾಲೆಗೆ ಮಾನ್ಯತೆ ಇದೆಯೇ ಮತ್ತು ಈ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಲು ಅನುವು ಮಾಡಿಕೊಡುತ್ತೀರಾ ಎಂದು ಈ ಮೂಲಕ ಆಗ್ರಹ ಮಾಡುತ್ತಿದ್ದೇನೆ. ಮತ್ತು ಈ ಶಾಲೆಗೆ ಮಾನ್ಯತೆ ಇದೆಯೇ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕೆಂದು ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇಲ್ಲವಾದಲ್ಲಿ ತಮಗೆ ಈ ರೀತಿ ಈ ಮೂಲಕ ನಾನು MMD ಅವರ ಮೂಲಕ ಈ ಸದರಿ ಆಡಳಿತ ಮಂಡಳಿಯ ವಿರುದ್ಧ ಮತ್ತು ಈ ಶಾಲೆಯ ಶಿಕ್ಷಕರ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸುವುದಾಗಿ ಈ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸುತ್ತಿದ್ದೇನೆ. ಸರ್, ಮತ್ತೆ ಅವರ ಹತ್ರ ಕೋರ್ಟ್ ಆರ್ಡರ್ ಇದೆ ಅಂತ ಹೇಳ್ತಾರೆ. ಕೋರ್ಟ್ ಆರ್ಡರ್ ಇದ್ರೆ ತೋರ್ಸಕ್ ಹೇಳ್ರಿ. ಕೋರ್ಟ್ ಆರ್ಡರ್ ಇದ್ರೆ ತೋರ್ಸಕ್ ಹೇಳಿ, ಎಸ್ಟಾಬ್ಲಿಷ್ ಮಾಡಕ್ ಹೇಳಿ ಕೋರ್ಟಲ್ಲಿ ಏನ್ ಆರ್ಡರ್ ಇದೆ ಅಂತ. ನಾನು ನ್ಯಾಯಾಂಗದಲ್ಲಿ ಕೆಲಸ ಮಾಡೋನು, ನಾನು ಲಾಯರ್ ಆಗಿದ್ದೀನಿ, ಇದೇ ಶಾಲೆಯಲ್ಲಿ ಓದಿ ಲಾಯರ್ ಆಗಿರೋನು. ಕೋರ್ಟ್ ಆರ್ಡರ್ ಏನಿದೆ ಅಂತ ತೋರ್ಸಕ್ ಹೇಳಿ. ಯಾವುದ್ರ ಪ್ರಕಾರವಾಗಿ ಯಾವ್ದಕ್ಕೆ ಕೋರ್ಟ್ ಆರ್ಡರ್ ಇದೆ ಅಂತ. ಇಲ್ಲೆಲ್ಲ ಅಕ್ರಮವಾಗಿ ಇಲ್ಲೆಲ್ಲ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾರೋ ದಾನಿಗಳು ನೀಡಿರೋದ್ರ ಅಂತ ಕಮರ್ಷಿಯಲ್ ಮಾಡ್ತಾ ಇದಾರೆಲ್ಲ. ದಾನಿಗಳು ಕೊಟ್ಟಿರೋದು ಯಾರೋ ಬಡ ವಿದ್ಯಾರ್ಥಿಗಳು ಓದ್ಲಿ ಅಂತ ಹೇಳ್ಬಿಟ್ಟು, ಬಡ ವಿದ್ಯಾರ್ಥಿಗಳು ಓದೋದ್ ಬಿಟ್ಬಿಟ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದಿಂದ ಅನುದಾನಗೊಂಡಿರುವಂತಹ ಶಾಲೆ ಮಕ್ಕಳಿಗೆ ಹಳೆ ಬಿಲ್ಡಿಂಗ್ಗಳಲ್ಲಿ ನೋಡಿ, ಇಲ್ಲಿ ಒಂದು ಕಿತ್ತೋಗಿರೋ ರೂಮ್ಸ್ ಇದೆ. ಆ ರೂಮ್ಸ್ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳನ್ನು ಕೂಡಿಸ್ತಾರೆ. ಇವರು ಹಣ ವಸೂಲಿ ಮಾಡೋದಕ್ಕೋಸ್ಕರ ಈ ದಾನಿಗಳು ನೀಡಿರುವಂತಹ ಶಾಲೆನ ಕಟ್ಟಡನ ಬಳಸ್ಕೊಳ್ತಾ ಇದ್ದಾರೆ. ಇದಕ್ಕೆ ಮಾನ್ಯತೆ ಇಲ್ಲದೆ ಇದ್ರು ಶಾಲೆ ನಡೆಸ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆಲ್ಲ ನಾಚಿಕೆ ಆಗಬೇಕು. ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸ್ವಲ್ಪನಾದ್ರೂ ಗಮನ ಹರಿಸಬೇಕು ಈ ಕಡೆ. ಇಲ್ಲ ಅಂತಂದ್ರೆ ತುಂಬಾ ಉಗ್ರವಾದಂತಹ ಹೋರಾಟ ಮಾಡಬೇಕಾಗ್ತದೆ. ಕಾನೂನು ಬದ್ಧವಾಗಿ ಹೋರಾಟ ಮಾಡ್ತೀವಿ ನಾವು ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರವಾದಂತಹ ಹೋರಾಟ ಮಾಡೋದಕ್ಕೆ ನಾವು ಹೋಗೋದಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಇದರ ಬಗ್ಗೆ ಪೋಷಕರಲ್ಲಿ ಗೊಂದಲವನ್ನು ನಿವಾರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.
ಒಟ್ನಲ್ಲಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂದ ಹಾಗೆ ದಾನಿಗಳು ಕೊಟ್ಟಿರುವ ಸ್ಥಳದಲ್ಲಿ ಅಕ್ರಮವಾಗಿ ಖಾಸಗಿ ಶಾಲೆ ನಡೆಯುತ್ತಿದೆ ಎಂದು ಕೆಲ ವರ್ಷಗಳಿಂದಲೂ ಕೇಳಿಬರುತ್ತಿದ್ದರೂ ಸಹ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ಪ್ರದರ್ಶಿಸುತ್ತಿರುವುದು ವಿಪರ್ಯಾಸವೇ ಸರಿ. ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಮಂಚೇನಹಳ್ಳಿ.